ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ ತಾಯಿ ತಾಯಿ. ಲಾಲಿ ಹಾಡೋ ಭೂಮಿ ತಾಯಿಗೆ, ಲಾಲಿ ಹಾಡೋ ಹೆತ್ತ ತಾಯಿಗೆ. ನಮಸ್ಕಾರ. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಮ್ಮ ತಾಯಿಗೆ ಇವತ್ತು ಮದರ್ಸ್ ಡೇ ಮಾಡೋಕ್ಕೋಸ್ಕರ ಸ್ಪೆಷಲ್ಲಾಗಿ ಮಾಡ್ತಾಯಿದ್ದೀವಿ. ನಾವು ಹುಡ್ದಬ್ಬ ಅದು ಇದು ಏನು ಮಾಡಲ್ಲ, ಅದರಿಂದ ಮದರ್ಸ್ ಡೇನೇ ಗ್ರ್ಯಾಂಡಾಗಿ ಅವ್ರು ಹುಡ್ದಬ್ಬದ ಥರ ಆಚರಿಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಅವ್ರಿಗೇನೂ ಕೊಡಲ್ಲ, ಇದೊಂದನ್ನಾದರೂ ಮಾಡೋದ ಅಂತ ಅವ್ರು ಸಂತೋಷವಾಗಿರಲಿ, ಯಾವಾಗಲೂ ನಗ್ನಗ್ತಾ ಇರಲಿ ಅನ್ನೋ ಒಂದು ಖುಷಿಗೋಸ್ಕರ ಅವರ ಬರ್ತಡೇ ಮಾಡ್ದೇ ಮದರ್ಸ್ ಡೇ ಮಾಡ್ತೀವಿ ನಾವು. ಮದರ್ಸ್ ಡೇ ಅಂದರೆ ಪ್ರತಿಯೊಬ್ಬರಿಗೂ ಆಗುತ್ತೆ, ಅದರಿಂದ ಇವ್ರಿಗೂ ಕೂಡ ಮದರ್ಸ್ ಡೇ ಆಚರಿಸೋಕ್ಕೆ ಇದು ಮಾಡ್ತಾಯಿದ್ದೀವಿ. ಮದರ್ಸ್ ಡೇ ಅಂದರೆ ಸರ್ ಇವತ್ತು ವಿಶ್ವ ತಾಯಂದಿರ ದಿನ. ಹೌದು. ತಾಯಿ ಅಂದರೆ ಇವತ್ತು ಮುಖ್ಯವಾಗಿ ನಾವು ಬರೋಕ್ಕೆ ಕಾರಣ ಅಂದರೆ ತಾಯಿನೇ ಮುಖ್ಯ ಇವತ್ತು. ಹೌದು ಸರ್. ಸರ್ ಇವತ್ತು ವಿಶೇಷ ದಿನದಲ್ಲಿ ಏನು ಹೇಳ್ತೀರಿ ಸರ್? ಇವತ್ತು ಏನು ಸಂದೇಶ ಕೊಡ್ತೀರಂತ ಸಮಾಜ? ಇದೇ ಥರ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾರೆ, ಆದರೆ ನಾವು ಮಾಡೋದು ಒಂಥರ ವಿಶೇಷವಾಗಿದೆ. ಇದು ಎಲ್ಲರೂ ನೋಡಿದಂಥ ವೀಕ್ಷಕರು ಮುಂದಿನ ದಿನಗಳಲ್ಲಿ ಅವ್ರ ತಾಯಿಗೂ ಕೂಡ ಇದೇ ಥರ ಮಾಡಿ ಅವ್ರ ಮನಸ್ಸನ್ನ ಸಂತೋಷ ಪಡಿಸ್ಲಿ ಅನ್ನೋದು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀನಿ. ಆದರೆ ಇವ್ರು ಯಾವಾಗಲೂ ಸಂತೋಷವಾಗಿರಬೇಕಾದ್ರೆ ಅವ್ರ ಮಕ್ಕಳುಗಳೇ ಮಾಡಬೇಕು, ಆವಾಗ ಅವ್ರು ತುಂಬ ಖುಷಿಯಾಗಿರ್ತಾರೆ. ಆ ಖುಷಿ ಪಡೋಕ್ಕೋಸ್ಕರ ನಾವು ಒಂದು ದಿನನಾದರೂ ಕಷ್ಟಪಟ್ಟು ಇದನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ಕೇವಲ ಮದರ್ಸ್ ಡೇ ಅಂದರೆ ಬರೀ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಬರೀ ಸ್ಟೇಟಸ್ ಹಾಕೊಳ್ಳೋದು ಆಗೋಗ್ಬಿಟ್ಟಿದೆ. ಇವತ್ತು ಕುಟುಂಬದ ಜೊತೆಗೆ ಇವತ್ತು ಕೇಕ್ ಕಟ್ ಮಾಡಿ ವಿಶೇಷವಾಗಿ ಆಚರಣೆ ಮಾಡಿಸ್ಕೊತಾ ಇದ್ದೀರಿ, ಸ್ನೇಹಿತರ ಜೊತೆ ಎಲ್ಲ ಮಾಡಿ ಮದರ್ಸ್ ಡೇನ ಆಚರಣೆ ಮಾಡ್ತಾ ಇದ್ದೀರಿ ಸರ್. ಖುಷಿ ತಂದಿದೆ ಸರ್ ಈ ವಿಚಾರ? ಖಂಡಿತ ಸರ್, ಖುಷಿ ಕೊಟ್ಟಿದೆ. ಯಾಕೆಂದರೆ ಫೋನ್ ಈಗ ಎಲ್ಲರ ಕೈಲೂ ಮೊಬೈಲ್ ಇದೆ, ಅದರಿಂದ 2 ನಿಮಿಷ ಕೂತ್ಕೊಂಡು ಅಲ್ಲಿ ಮದರ್ಸ್ ಡೇ ಅಂತ ಆಚರಿಸ್ತಾರೆ, ಎಲ್ಲರೂ ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ. ಅದಕ್ಕಿಂತ ಅವ್ರನ್ನೇ ಜೊತೇಲಿ ಇಟ್ಕೊಂಡು ಮದರ್ಸ್ ಡೇ ಮಾಡೋದು ತುಂಬ ಅದು ಖುಷಿ ಕೊಡುತ್ತೆ ಪ್ರತಿಯೊಬ್ಬರಿಗೂ. ಈ ಒಂದು ಖುಷಿನ ತಾಯಂದಿರಿಗೆ ಹಂಚಬೇಕು. ಫೋಟೋ ಹಾಕಿ ನಾವು ಎಲ್ಲೋ ಇರ್ತಾರೆ ಅವರು, ಫೋಟೋ ಹಾಕ್ಬಿಟ್ಟು ಖುಷಿ ಪಡಿಸೋದಲ್ಲ, ಜೊತೇಲಿ ಇಟ್ಕೊಂಡು ಈ ಮದರ್ಸ್ ಡೇ ಮಾಡಿ ಅವರು ಖುಷಿ ಪಡಬೇಕು ಅನ್ನೋದು ನನ್ನ ಆಸೆ. ಇಲ್ಲ, ನಮ್ಮ ತಾಯಿಗೆ ನಾವು ಪ್ರತಿದಿನ ಹೇಳ್ತೀವಿ, ನಾವು ಬದುಕಿರೋ ಗಂಟ ಅವರು ಹೀಗೆ ನಮ್ಮ ಜೊತೆ ಇರಲಿ, ಅವರು 100 ವರ್ಷ ಇನ್ನೂ ಚೆನ್ನಾಗಿರಬೇಕು, ಯಾವಾಗಲೂ ನಮ್ಮ ಜೊತೆ ಹಿಂಗೆ ನಗ್ನಗ್ತಾ ಇರಬೇಕು ಅನ್ನೋದು ನಮ್ಮ ಆಸೆ. ಅದನ್ನು ಅವಾಗ ಹೇಳ್ತಿರ್ತೀವಿ ಸರ್. ಇಂದು ವಿಶ್ವ ತಾಯಂದಿರ ದಿನಾಚರಣೆ ಅಂಗವಾಗಿ ನಮ್ಮ ರಮೇಶ್ ಅಣ್ಣ ಅವರು ಅಮ್ಮಂದಿರ ಅಮ್ಮಂದಿರ ದಿನಾಚರಣೆ ಇದರಿಂದ ಅವರು ಇವತ್ತು ಒಂದು ಸೆಲೆಬ್ರೇಟ್ ಮಾಡಬೇಕು ಅಂತಂದರೆ ನಮಗೆ ಗೊತ್ತಿಲ್ಲದೇ ಬನ್ನಿ ಅಂತ ಕರೆದು ತುಂಬ ಇದಾಗಿ ಮಾಡಿದ್ರು. ನಮಗೆ ತುಂಬ ಖುಷಿ ಆಯಿತು. ಇದಕ್ಕೆ ನಾವು ಅಟೆಂಡ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ಮೈಸೂರಿನ ಪತ್ರಿಕೆ ಸಂಪಾದಕ ಸತ್ಯನಾರಾಯಣ ಅವರಿಂದ ತಾಯಿ ಮಮತೆಯನ್ನು, ತಾಯಿ ಸಾಕ್ಷಾತ್ ದೇವರು ಅಂತಲೇ ಪೂಜಿಸೋರಾಗೆ ಅವ್ರ ದೇವರಿಗೇನೆ ನಾವೇನು ಚಿರೋಣಿಯಾಗೇ ಇರಬೇಕು. ಅವರಿಗೆ ಹೇಳುವಂಥ ಪದಗಳೇ ನಮ್ಮ ಹತ್ರ ಇಲ್ಲ. ತಾಯಿಯೇ ದೇವರು ಅಂತ ಮೊದಲ ಶಾಲೆ ಮನೆಯ ಮೊದಲ ಶಾಲೆ ಅಂತಾರೆ, ನನಗೆ ತಾಯಿಯೇ ದೇವರವರು.